ತಂಗಿ ನಾ ಹೇಳ್ದೇನೆ ನನಗೇನ್ ತಂದ್ಕೊಟ್ಟಿದ್ದಾಳೆ. ಇದ್ ನೋಡು, ಇದೆಲ್ಲಾನು ಕಾಮಾಕ್ಷಿ ಅಮ್ಮ ತಂದ್ಕೊಟ್ಟಿದ್ದು. ಬಸ್ರಿ ಹೆಣ್ಣು ನಿನ್ನ ಅಲ್ಲೇ ಬಿಟ್ಟು ನಿನ್ನೂ ಬಂದು ನೋಡೋಕಾಗ್ದೆ ನಿಮ್ಮ ಅಪ್ಪನ್ ಮೀರಿ ನನ್ಗೇನು ಮಾಡಕ್ ಆಗ್ತಿಲ್ಲ ಕಣೆ. ನನ್ ಕ್ಷಮಿಸ್ಬಿಡು ದೇವಿ. ಪರವಾಗಿಲ್ಲ ಅಮ್ಮ. ಸರಿ, ಆದಷ್ಟು ಬೇಗ ಎಲ್ಲ ತೊಂದರೆಗಳು ಬಗೆಹರಿತವೆ. ಪರಿ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ. ಆ ನಂಬಿಕೆ ಗಟ್ಟಿಯಾಗಿರೋದಕ್ಕೆ ನಾನಿಲ್ಲಿ ಉಸಿರಾಡ್ತಿದ್ದೀನಿ ಕಣೆ. ನಳನಣ್ಣ ಕಾಮಾಕ್ಷಿ ಅತ್ತಿಗೆ ಇರೋ ಧೈರ್ಯದಿಂದ ನಾ ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ. ಅಪ್ಪನ್ ಮಾತು ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅವರು ಯಾವಾಗಿನ ಥರ ದೇವಿಮಾ ಅಂತ ನನ್ನ ಒಂದೇ ಒಂದ್ಸಲ ಅಕ್ಕರೆಯಿಂದ ಕರೆದ್ರೆ ಸಾಕು. ನನಗ್ ಬೇರೇನು ಬೇಡ ಅಮ್ಮ. ನೋಡೋಣ, ಇಷ್ಟು ಕಷ್ಟಗಳು ಬಂದ್ರು ನಮ್ಗೆ ಸ್ವಲ್ಪನಾದ್ರೂ ಸಂತೋಷನೂ ಒಳ್ಳೆ ಮನಸ್ಸರು ಸಹವಾಸನೂ ಕೊಟ್ಟ ದೇವ್ರು ಇದನ್ ಮಾಡಲ್ವಾ? ಎಲ್ಲ ಒಂದಿನ ಬದಲಾಗತ್ತೆ. ಅದೇ ತಾನೇ ಪ್ರಕೃತಿ ನಿಯಮ. ಈ ಕಷ್ಟ, ಕಣ್ಣೀರು, ಸಿಟ್ಟು ಇದು ಒಂದಿನ ಖಂಡಿತ ಬದಲಾಗತ್ತೆ. ನೀನು ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡು ಒಂದಿನ ಬಂದ್ ನಿಲ್ತೀಯ. ಅದನ್ನ ನೋಡೋದಕ್ಕೆ ನನ್ನ ಕಣ್ಗಳು ಕಾಯ್ತಿವೆ ಕಣೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ನಿನ್ನೆ ಅಪ್ಪನಿಂದ ದುಡ್ಡು ಕೇಳೋದಕ್ಕೆ ನೀನ್ ಹಾಕಿದ ಪ್ಲಾನ್ನ ನಾನು ಹಾಳು ಮಾಡಿದ್ನಲ್ಲ, ಅದಕ್ಕೆ ಸರಿಯಾಗಿ ಹುರ್ಕೊಂಡಿದ್ಯಾ ಸರೋಜಾ ದೇವಿ. ಇವತ್ತು ನಾನು ಏನ್ ಮಾಡ್ತೀನಿ ಅಂತ ನೋಡ್ತಿರು. ಇವತ್ತು ಏನ್ ಮಾಡಕ್ ಹೋಗ್ತೀಯ ಪರಿ? ಅತ್ತೆ, ಇವತ್ತು ನೀನ್ ಬ್ಯುಸಿನಾ? ಇಲ್ಲ ಸಂಜೆ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ಬೇರೆ ಏನಾದ್ರೂ ಪ್ಲಾನ್ ಇದೆಯಾ? ಏನ್ ಮಾಡ್ತೀಯಾ ಅಂತ ಆಚೆ ಸ್ವಲ್ಪ ಕೆಲಸ ಇದೆ. ಓ, ಅದಕ್ಕೆ ಥ್ಯಾಂಕ್ಸ್. ಇರಿ, ಯಾರ್ ನೀವು? ಸೆಕ್ಯೂರಿಟಿ ಗೇಟ್ ಅಲ್ಲಿ ಇಲ್ವಾ? ನಿಮ್ ಪಡಗ್ ಒಳಗ್ ಬರ್ತಿದ್ದೀರಾ? ಅವನೇ ನಿದ್ದೆ ಹೊಡಿತಿದ್ದಾನ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಅಮ್ಮ, ಯಾರು ಇವರೆಲ್ಲ? ಗೊತ್ತಿಲ್ಲ ಅರ್ಜುನ್. ವೇರ್ ಇಸ್ ದ ಸೆಕ್ಯೂರಿಟಿ? ಹಲೋ ಸರ್, ಯಾರು ನೀವು? ದಿಢೀರಂತ ಒಳಗಡೆ ಬರ್ತಾ ಇದ್ದೀರಾ? ಅರ್ಜುನ್, ಅವರನ್ನ ನಾನೇ ಬರೋಕ್ ಹೇಳಿದ್ದು. ಓಹೋ, ಅಂದ್ರೆ ಸರಿ. ಏನ್ ವಿಷಯ? ಇವ್ರು ಯಾರು ಪರಿ? ಮೇಡಮ್, ನಾವು ತಂಗಾಳಿ ಅನ್ನೋ ಓಲ್ಡ್ ಏಜ್ ಹೋಮಿಂದ ಬಂದಿದ್ದೀವಿ. ನಮ್ಮ ಓಲ್ಡ್ ಏಜ್ ಹೋಮ್ಗೆ ಕಾಟು, ಕಬ್ಬೋರ್ಡು, ಡೈನಿಂಗ್ ಚೇರ್ ಇದೆಲ್ಲ ಆರ್ಡರ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ 3,75,000 ಆಗುತ್ತೆ ಮೇಡಮ್. ಅದನ್ನು ತಗೊಂಡು ಹೋಗಕ್ಕೆ ಬಂದ್ವಿ. ವಾಟ್? ಯಾರು ಆರ್ಡರ್ ಮಾಡಿದ್ದು? ನನ್ನ ಹತ್ರ ಬಂದು ಕೇಳ್ತಿದ್ದೀರಾ? ಹೌ ಡೇರ್ ಯು? ಅರ್ಜುನ್, ಏನಪ್ಪ ಇದೆಲ್ಲ? ಅಮ್ಮ, ಏನೋ ಮಿಸ್ಟೇಕ್ ಆಗಿ ಇಲ್ಲಿಗೆ ಬಂದಿರಬೇಕು. ಸರ್, ನಾವೇನು ಆರ್ಡರ್ ಮಾಡಿಲ್ಲ ಸರ್. ಅರ್ಜುನ್, ನಾನೇ ಆರ್ಡರ್ ಕೊಟ್ಟಿದ್ದು. ಜಸ್ಟ್ 4 lakhs ಅಲ್ಲಿ ಓಲ್ಡ್ ಏಜ್ ಹೋಮ್ಗೆ ಫರ್ನಿಚರ್ ತೆಗೆಸ್ಕೊಟ್ಟೆ. ಅಯ್ಯೋ 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 ಅಯ್ಯೋ, 4 ಲಕ್ಷನಾ? ಏನ್ ಪರಿ ಇದೆಲ್ಲ? ಆಕ್ಚುಲಿ ಅತ್ತೆ, ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ ಪ್ಲೀಸ್ ಅತ್ತೆ? ಏನಂತ ಹೇಳು ಪರಿ? ನಾನು ಸ್ವಲ್ಪ ದಿನ ಆಫೀಸಿಗೆ ಹೋಗ್ತಿಲ್ಲ ಅಲ್ವಾ, ಹಾಗಾಗಿ ಇವ್ರಿಗೆ ಅಮೌಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಪ್ಪ ಬೇರೆ ಇವತ್ತು ಬೆಳಿಗ್ಗೆ ಮುಂಬೈಗೆ ಹೋಗಿ ರಾತ್ರಿನೇ ಬರೋದು. ಟ್ರಾವೆಲಿಂಗ್ ಅಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೂ ಆಗ್ಲಿಲ್ಲ. ಚಿಕ್ಕ ಅಮೌಂಟ್ ತಾನೆ, ನೀವ್ ಸ್ವಲ್ಪ ಸೆಟಲ್ ಮಾಡೋಕ್ಕಾಗತ್ತಾ ಅತ್ತೆ? ಪ್ಲೀಸ್ ಅತ್ತೆ. ವೆರಿ ಗುಡ್. ನೀನು ಅಮ್ಮನ ಥರ ಚಾರಿಟಿ ಮಾಡೋದೆಲ್ಲ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಅದನ್ನು ದುಡ್ಡಿನ ರೂಪದಲ್ಲಿ ಕೊಡದೆ ಬೇಕಾಗಿರೋದನ್ನ ಕೊಡಿಸೋದು ಜಾಣತನ. ಆಗ್ಲೇನೆ ಅಲ್ಲಿರೋರಿಗೆ ತುಂಬ ಯೂಸ್ಫುಲ್ ಆಗೋದು. ಅದಕ್ಕೆ ಅರ್ಜುನ್,
ಅತ್ತೆ ಈ ಅಮೌಂಟ್ ಈಗ ಸೆಟಲ್ ಮಾಡಿದ್ರೆ ಆಮೇಲೆ ನಾನು ಶೋರ್ ಅದರಲ್ಲೇನು ಹಿಂಜರಿಕೆ ಹಾ ಅಮ್ಮನ ಹತ್ರ ಕೇಳಕ್ಕೆ ಇಷ್ಟೊಂದು ನಾಚಿಕೆನಾ ಲೈಟ್ ಆಗಿ